ದೇವರು ಕೊಟ್ಟಂತ ವಾಗ್ದಾನವನ್ನು ನಾನು ಜ್ಞಾಪಕ ಮಾಡಿಕೊಳ್ಳೋಣ. ಯೆಶಾಯನ ಬರೆದ ಗ್ರಂಥ 35ನೇ ಅಧ್ಯಾಯ 1 ಮತ್ತು 2 ವಾಕ್ಯಗಳನ್ನು ಈ ವರ್ಷ ವಾಗ್ದಾನವಾಗಿ ನಮಗೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಸೇರಿ ಈ ವಾಕ್ಯವನ್ನು ಓದ್ಕೊಳ್ಳೋಣ. ಅರಣ್ಯವು ಮರುಭೂಮಿಯು ಆನಂದಿಸುವುದು, ಒಣನೆಲವು ಹರ್ಷಿಸಿ ತಾವರಿಯಂತೆ ಕಂಗಳಿಸುವುದು, ಅದು ಸಮೃದ್ಧಿಯಾಗಿ ಹೂ ಬಿಟ್ಟು ಉತ್ಸಾಹ ಧ್ವನಿ ಮಾಡುವಷ್ಟು ಉಲ್ಲಾಸಿಸುವುದು. ಲೆಬನೋನಿನ ಮಹಿಮೆಯು, ಕರ್ಮೇಲಿನ ಮತ್ತು ಶಾರೋನಿನ ವೈಭವವು ಅದಕ್ಕೆ ದೊರೆಯುವುದು. ಇವೆಲ್ಲ ಯೆಹೋವನ ಮಹಿಮೆಯನ್ನು, ನಮ್ಮ ದೇವರ ವೈಭವವನ್ನು ಕಾಣುವೆವು. ಆಮೇನ್ ಆಮೇನ್ ಹೇಳ್ರಿ. ಆಮೇನ್ ಆಮೇನ್. ತಮಿಳ್ಳ செழிக்கும், அது மிகுதியாய் செழித்து பூரித்து ஆனந்த களிகூருமாய் பாடும். மகிமையோ கர்மேலின் சாரோனின் அலங்கார போலவும் அதுக்கு அதிக்கப்படும். கர்த்தருடைய மகிமையும் நம்ம தேவனுடைய மகத்துவத்தையும் ಕಾಣ್ಬಾರ್ಗಳು. ಆಮೇನ್ ಆಮೇನ್. ಹಲ್ಲೆಲೂಯಾ. ಅದರಿಂದ ಇದರಲ್ಲಿ ಮುಖ್ಯವಾದ 2 ಚರಣವನ್ನು ಮಾತ್ರ ನಾವು ಈ ವಾಗ್ದಾನ ವಾಕ್ಯದಲ್ಲಿ ನಾವು ಪ್ರಿಂಟ್ ಮಾಡುವಂತೆ ದೇವ್ರ ಕೃಪೆ ಮಾಡಿದ್ರು. ಅದರಲ್ಲಿ 1ನೇ ವಾಕ್ಯದಲ್ಲಿ ಅರಣ್ಯವು ಮರುಭೂಮಿಯ ಆನಂದಿಸುವು, ಒಣನೆಲವು ಹರ್ಷಿಸಿ ತಾವರೆಯಂತೆ ಕಂಗೊಳಿಸುವುದು. 2ನೇ ವಾಕ್ಯದಲ್ಲಿ ಇವೆಲ್ಲ ಕೆಳಗಡೆ ಬಾಟಮಲ್ಲಿ ಇವೆಲ್ಲ ಯೆಹೋವನ ಮಹಿಮೆಯನ್ನು, ನಮ್ಮ ದೇವರ ವೈಭವವನ್ನು ಕಾಣುವವು ಎಂಬುದಾಗಿ ಈ ವರ್ಷ ನಮಗೆ ವಾಗ್ದಾನ ವಾಕ್ಯವನ್ನು ದೇವರು ನಮ್ಮ ಸಭೆಗೆ ಕೊಟ್ಟಿದ್ದಾರೆ. ಅಲ್ಲೆಲ್ಲೂ ಹೇಳೋಣ ಅಲ್ಲೆಲ್ಲೂಯ. ಯಾಕಂದರೆ ಅರಣ್ಯವು ಮರುಭೂಮಿಯ ಆನಂದಿಸುವಂತೆ, ಒಣನೆಲುವು ಹರ್ಷಿಸಿ ತಾವರೆಯಂತೆ ಕಂಗೊಳಿಸುವಂತೆ ಈ ವರ್ಷ ನಮ್ಮ ಜೀವಿತದಲ್ಲಿ ನಮ್ಮನ್ನು ನಡೆಸಲಿಕ್ಕಿದ್ದಾರೆ. ಇವೆಲ್ಲ ಯೆಹೋವನ ಮಹಿಮೆಯನ್ನು, ನಮ್ಮ ದೇವರ ವೈಭವವನ್ನು ನಾವು ಕಾಣ್ತೇವೆ. ನಮಗೆ ಕಾಣುವಂತೆ ದೇವರು ಕೃಪೆ ಮಾಡ್ತಾರೆ. ಅದರಿಂದ ಈ ವರ್ಷದ ವಾಗ್ದಾನದಂತೆ ವನಾಂತರಮು ವರಂಡ ನಿಲವು மகிழ்ந்து கடுவெளிகளில் கழிந்து புஷ்பத்தை போலவும் செழிக்கும். 2வது வசனம், அவர்கள் கர்த்தருடைய மகிமையையும் நம்முடைய ದೇವனுடைய ಮಹತ್ವத்தையும் ಕಾಣ್ಬಾರ್ಗಳು. ನಮ್ಮ ಕಾಣುವಂತೆ ದೇವರ ವೈಭವವನ್ನು, ಹಲ್ಲೆಲೂಯಾ, ಈ ವರ್ಷ ದೇವರ ವೈಭವವನ್ನು ನಾವು ಕಾಣಲಿಕ್ಕಿದ್ದೇವೆ. ನಮ್ಮ ಜೀವಿತದಲ್ಲಿದ್ದಂಥ ಅರಣ್ಯ ಜೀವಿತ, ಮರುಭೂಮಿ ಜೀವಿತವನ್ನು ದೇವರು ತೆಗೆದಾಕಿ ಆನಂದಮಯವಾದ ಒಂದು ಜೀವಿತವನ್ನು ನಮಗೆ ಕೊಡಲಿಕ್ಕಿದ್ದಾರೆ. ಒಣನೆಲವು ಹರ್ಷಿಸುವಂತೆ, ಅಂದರೆ ಅದಕ್ಕೆ ಮಳೆ ಬಿದ್ದು ಅದು ಚಿಗುರು ಹೊಡೆದು ಹಸಿರು ಹೊಡೆದು ಹರ್ಷಿಸಿ ತಾವರೆಯಂತೆ ಕಂಗೊಳಿಸುವುದು. ಹಲ್ಲೆಲೂಯಾ. ಆ ರೀತಿಯಾಗಿ ವರ್ಷ ನಮ್ಮ ಜೀವಿತವನ್ನು ತಾವರೆಯಂತೆ ಕಂಗೊಳಿಸುವಂತೆ ಮಾಡ್ತೇನೆ. ಇವೆಲ್ಲ ಯೆಹೋವನ ಮಹಿಮೆಯನ್ನು, ನಮ್ಮ ದೇವರ ವೈಭವವನ್ನು ನಾವು ಇದ್ರ ಮೂಲಕ ನಾವು ಕಾಣ್ತೇವೆ. ಅದರಿಂದ ಈ ವಾಗ್ದಾನದಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಅದರಿಂದ ಈ ವಾಗ್ದಾನ ವಾಕ್ಯ ನಿಮ್ಮ ಜೀವಿತದಲ್ಲಿ ನೆರವೇರುವಂತೆ ನಾವೆಲ್ಲರೂ ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅರಣ್ಯವು ಮರುಭೂಮಿಯು ಆನಂದಿಸುವ, ಒಣನೆಲವು ಹರ್ಷಿಸುವ ತಾವರಿಯಂತೆ ಕಂಗೊಳಿಸುವುದು. ಇವೆಲ್ಲ ಯೆಹೋವನ ಮಹಿಮೆಯನ್ನು, ನಮ್ಮ ದೇವರ ವೈಭವವನ್ನು ಕಾಣುವು. ಅಪ್ಪ, ನೀನು ವಾಗ್ದಾನ ಮಾಡಿದಂತೆ ನೀವು ಬಂದಿರುವಂಥ ಎಲ್ಲ ದೇವರ ಮಕ್ಕಳ ಜೀವಿತದಲ್ಲಿ ಎಲ್ಲ ಅರಣ್ಯವು, ಎಲ್ಲ ಮರುಭೂಮಿಗಳು ಹೋಗಿ ಆನಂದಿಸುವಂತೆ ಮಾಡ್ತೇನೆ ಅಂತೇಳಿ ವಾಗ್ದಾನ ಮಾಡಿದಾತನೇ ನಿಮಗೆ ಸ್ತೋತ್ರ ಮಾಡ್ತೇವೆ. ಒಣನೆಲವಾಗಿದ್ದ ನಮ್ಮ ಜೀವಿತವನ್ನು ಹರ್ಷಿಸಿ ತಾವರೆಯಂತೆ ಕಂಗೊಳಿಸುವಂತೆ ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿದಾತನೇ ನಿಮಗೆ ಕೋಟಿ ಸ್ತೋತ್ರ ಮಾಡ್ತೇವೆ. ಇವೆಲ್ಲಕ್ಕೂ ಸಹ ಯೆಹೋವನ ಮಹಿಮೆಯನ್ನು, ನಮ್ಮ ದೇವರ ವೈಭವವನ್ನು ಇದ್ರ ಮೂಲಕ ನಾವು ಕಾಣುವಂತೆ
ಅಪ್ಪ, ನೀನು ನಮಗೆ ವಾಗ್ದಾನ ಮಾಡಿದಂತೆ ನಿನ್ನ ವೈಭವವನ್ನು ನಾವು ಕಾಣುವಂತೆ, ನಿನ್ನ ಮಹಿಮೆಯನ್ನು ನಾವು ಕಾಣುವಂತೆ ಕೃಪೆ ಮಾಡಿ ಸ್ವಾಮಿ. ಇಲ್ಲಿ ಬಂದಿರುವ ಒಬ್ಬೊಬ್ಬರನ್ನ ಈ ವಾಗ್ದಾನ ವಾಕ್ಯದಂತೆ ಒಬ್ಬೊಬ್ಬರ ಜೀವಿತವನ್ನು ಆಶೀರ್ವದಿಸ್ಬೇಕಂತೇಳಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್. ಹಾಗೆ ನಮ್ಮ ಮೊಣಕಾಲಲ್ಲಿರುವಾಗಲೇ ಹಾಕಿಲ್ಲ ಕೇಳ್ಬೇಕು, ಟೈಮ್ ಹಾಕಿಲ್ಲ. ಹಲ್ಲೆಲೂಯಾ. ಈ ವಾಕ್ಯದಂತೆ ದೇವರು ನಮ್ಮನ್ನ, ನಮ್ಮ ಜೀವಿತವನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಈ ಹೊಸ ವರ್ಷದಲ್ಲಿ ದೇವರು ತಾನೇ ಆತನು ಮಾಡಿದಂಥ ವಾಗ್ದಾನದಂತೆ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾಕಂದರೆ ಒಣನೆಲವಾಗಿದ್ದ ನಮ್ಮ ಜೀವಿತವನ್ನು ಹಲ್ಲೆಲೂಯಾ ಹಸಿರಾಗಿ ಮಾಡ್ತೇನೆ ಅಂತೇಳಿ ಆತನು ವಾಗ್ದಾನ ಮಾಡಿದ. ಆತನು ವನಾಂತರಮು இறந்த நிலத்தை ஆண்டவர் மகிமையான நிலமாய் மாற்ற போகிறார். ನಮ್ಮ ಜೀವಿತವನ್ನು ಅರಣ್ಯವು ಮರುಭೂಮಿಯು ಆನಂದಿಸುವಂತೆ ಮಾಡ್ತೇನೆ ಅಂತೇಳಿ ದೇವರು ವಾಗ್ದಾನ ಮಾಡಿದಂತೆ ಹಲ್ಲೆಲೂಯಾ ನಮ್ಮ ಈ ವರ್ಷ ನಮ್ಮ ಜೀವಿತದಲ್ಲಿ ಈ ಆಶೀರ್ವಾದವನ್ನು ಮಾಡಲಿಕ್ಕಿದ್ದಾರೆ. ಅದೇ ಯೆಶಾಯ ಗ್ರಂಥದಲ್ಲಿ 27ನೇ ಅಧ್ಯಾಯ ಅದರಲ್ಲಿ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. 6ನೇ ವಾಕ್ಯ. யாக்கோபு வேர் பற்றி இஸ்ரவேல் பூத்து காய்த்து உலகத்தை பலனால் நிரப்பும் நாட்கள் வரும். ಮುಂದಿನ ಕಾಲದಲ್ಲಿ ಯಾಕೋಬು ಬೇರೂರುವುದು, ಇಸ್ರಾಯೇಲು ಹೂ ಬಿಟ್ಟು ಚಿಗುರುವುದು, ಆ ವೃಕ್ಷವು ಭೂಮಂಡಲವೆಲ್ಲ ಫಲದಿಂದ ತುಂಬಿಸುವುದು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಮುಂದಿನ ಕಾಲದಲ್ಲಿ ಯಾಕೋಬು ಬೇರೂರುವುದು, ಇಸ್ರಾಯೇಲು ಹೂ ಬಿಟ್ಟು ಚಿಗುರುವುದು, ಆ ವೃಕ್ಷವು ಭೂಮಂಡಲವನ್ನೆಲ್ಲ ಫಲದಿಂದ ತುಂಬಿಸುವುದು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದರೆ ಮುಂದಿನ ಕಾಲ ಯಾಕೋಬ್ ಅಂದರೆ ದೇವರು ಯಾಕೋಬನಿಗೆ ವಿಷಯವಾಗಿ ನೋಡುವಾಗ ಫಸ್ಟ್ ಹೇಳ್ತಾರೆ, ನಾನು ಅಬ್ರಹಾಮನ ದೇವರು, ನಾನು ಇಸಾಕನ ದೇವರು, ನಾನು ಯಾಕೋಬನ ದೇವರು. ಅದರಿಂದ ಈ ಯಾಕೋಬನ ಮೂಲಕ ಇಸ್ರಾಯೇಲ್ ಸಂತತಿಯನ್ನು ಹೂ ಬಿಡುವಂತೆ ಮಾಡಿದ ಆತನು. ಇಸ್ರಾಯೇಲ್ ಸಂತತಿ ಹೂ ಬಿಟ್ಟು ಚಿಗುರುವಂತೆ ಮಾಡಿ ಆ ವೃಕ್ಷವು ಭೂಮಂಡಲವನ್ನೆಲ್ಲ ಫಲದಿಂದ ತುಂಬಿಸುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆ ಫಲ, ಆ ವೃಕ್ಷ, ಆ ಚಿಗುರು ಕ್ರಿಸ್ತನೇ. ಹಲ್ಲೆಲೂಯಾ. ಆರೋನಿನ ಕೋಲು ಚಿಗುರಿದಂತೆ ಕ್ರಿಸ್ತನು ಇಸ್ರಾಯೇಲ್ದಲ್ಲಿ ನಮಗೋಸ್ಕರ ಹೂ ಬಿಟ್ಟು ಚಿಗುರುವುದು. ಆ ವೃಕ್ಷವು ಭೂಮಂಡಲ ಅಂದರೆ ಇಡೀ ಭೂಮಂಡಲವನ್ನು, ಭೂಮಿಯನ್ನು ಆವರಿಸಿಕೊಳ್ಳುವಂಥದ್ದು ಮತ್ತು ಫಲದಿಂದ ತುಂಬಿಸುತ್ತೆ. ಯಾಕಂದರೆ ನಾವೊಬ್ಬೊಬ್ಬರು ಕ್ರಿಸ್ತನಿಗೆ ಫಲಭರಿತವಾದ ಒಂದು ಜೀವಿತವುಳ್ಳವರಾಗಿ ಕಾಣುವಂತೆ ಆತ ನಮ್ಮನ್ನು ಅರಣ್ಯ ಭೂಮಿಯಾಗಿದ್ದ ನಮ್ಮನ್ನು ಫಲವತ್ತಾದ ಭೂಮಿಯನ್ನಾಗಿ ಮಾಡುವಂತೆ, ಫಲದಿಂದ ತುಂಬಿಸುವಂಥ ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಇನ್ನೂ ಅನೇಕ ವರಗಳು, ಅನೇಕ ಫಲಗಳು ನಮ್ಮ ಜೀವಿತದಲ್ಲಿ ಇದ್ದರಿಂದ ಆ ಫಲದಿಂದ ನಮ್ಮನ್ನು ಈ ವರ್ಷದಲ್ಲಿ ತುಂಬಿಸ್ತೇನೆ ಅಂತೇಳಿ ವಾಗ್ದಾನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಆತನು ತನ್ನ ಫಲದಿಂದ ನಮ್ಮನ್ನು ತುಂಬಿಸುವರಾಗಿದ್ದಾರೆ ಅಂತೇಳಿ ಅದೇ ಯೆಶಾಯ ಬರೆದ ಗ್ರಂಥದಲ್ಲಿ 51ನೇ ಅಧ್ಯಾಯ 3ನೇ ವಾಕ್ಯ ಹೋದ್ರೆ 51:3. ಯೆಹೋವನು ಚೀಯೋನನ್ನು ಸಂತೈಸುವನು, ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೇನ್ ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವನು. ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನ, ಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು. கர்த்தர் சீயோனுக்கு ஆறுதல் செய்வார். பாழான ஸ்தலங்களை எல்லாம் தேறுதலடைய செய்து அது வனாந்தரத்தை ஏதேனை போலவும், அது அவாந்தரம் கர்த்தருடைய தோட்டத்தை போலவும் ஆக்குவார். சந்தோஷமும் மகிழ்ச்சியும் துதியும் வீண சத்தமும் அதில் ಉಂಟಾಗಿರುக்கும். ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಯೆಹೋವನು ಚೀಯೋನನ್ನು ಸಂತೈಸುವನು, ಅಲ್ಲಿನ
ಹಾಳು ಪ್ರದೇಶಗಳನ್ನೆಲ್ಲ, ಈ ವರ್ಷ ಎಲ್ಲೆಲ್ಲ ಹಾಳು ಪ್ರದೇಶಗಳಿದೆಯೋ ಎಲ್ಲ ಹಾಳು ಪ್ರದೇಶಗಳನ್ನು ದೇವರೇನು ಮಾಡ್ತಾರಂತೆ, ಸುಧಾರಿಸಿ ಕಾಡು ನೆಲವನ್ನು, ಅಂದರೆ ಕಾಡು ಅಂದರೆ ಅಲ್ಲಲ್ಲಿ ಮೋಟುಗಂಬ, ಅಲ್ಲಲ್ಲಿ ಗುಡ್ಡ, ಅಲ್ಲಲ್ಲಿ ದಿಣ್ಣೆ, ಈ ರೀತಿಯಾಗಿ ಇರುವಂಥ ಪ್ರದೇಶವನ್ನು, ಅಲ್ಲೆಲ್ಲೂಯ್ಯ, ಅವ್ರೇನು ಮಾಡ್ತಾರಂತೆ, ಕಾಡು ನೆಲವನ್ನು ಏದೇನ್ ಉದ್ಯಾನವನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದಂತೆ ಕಂಗೊಳಿಸುವಂತೆ ಮಾಡು. ಈ ವರ್ಷ ಬೀಳು ಬಿದ್ದಿರೋ ಎಲ್ಲ ನಮ್ಮ ಜೀವಿತದಲ್ಲಿ ಎಲ್ಲ ನಿಂತೋಗಿರೋ ಆಶೀರ್ವಾದಗಳು, ತಡೆಯಾಗಿರುವ ಆಶೀರ್ವಾದಗಳು, ನಮ್ಮ ಬರಬೇಕಾದ ಆಶೀರ್ವಾದ ಬರದೇ ಇರುವಂಥ ಎಲ್ಲ ತಡೆಗಳನ್ನು, ಹಲ್ಲೆಲೂಯಾ, ಕಾಡು ನೆಲವನ್ನು ಏದೇನ್ ಉದ್ಯಾನದಂತೆ ಉದ್ಯಾನವನ, ಹಲ್ಲೆಲೂಯಾ, ಎಂಥ ವನ ಅಂತೆ, ಉದ್ಯಾನವನ ಅಂದರೆ ಏದೇನು ತೋಟ ಇಟ್ಕೊಳ್ರಿ. ಏದೇನು ತೋಟದಲ್ಲಿ 12 ವಿಧ ಫಲ ಬಿಡ್ತಾ ಇತ್ತಂತೆ, 12 ವಿಧ ಹಣ್ಣು ಹಂಪಲುಗಳನ್ನ ಬಿಡ್ತಾ ಇತ್ತು. ದಿನನಿತ್ಯ ಹಣ್ಣು ಹಂಪಲುಗಳನ್ನ ತಿನ್ಕೊಂಡು ಸಂತೋಷವಾಗಿದ್ದಂಥ ಆದಮವ್ವ ಯಾರೋ ಮಾತು ಕಟ್ಕೊಂಡು, ಸೈತಾನ ಮಾತು ಕಟ್ಕೊಂಡು ತಮಗೆ ಕೊಡಲ್ಪಟ್ಟಂಥ ಆಶೀರ್ವಾದವನ್ನು, ಹಲ್ಲೆಲೂಯಾ, ಅವ್ರೇನು ಮಾಡ್ಕೊಂಡ್ರಂತೆ, ಕಾಡು ನೆಲವನ್ನಾಗಿ ಮಾಡ್ಕೊಂಬಿಟ್ರು. ಏದೇನು ತೋಟದಿಂದ ಹೊರಗಟ್ಟಲ್ಪಟ್ರು. ಜೀವವೃಕ್ಷದ ಫಲ ಅದು ಸುತ್ತಲೂ ಬೆಂಕಿ ಕತ್ತಿಡಲ್ಪಡ್ತು. ವನದಂತಿದ್ದ ಅವ್ರ ಜೀವಿತ, ಆಶೀರ್ವಾದಂಥ ಜೀವಿತ ಒಣನೆಲವಾಗುವಂತೆ ಅದ್ರ ಬದಲಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ದೇವರು ಅದನ್ನು ಕಾಡು ನೆಲವನ್ನು ಏದೇನು ಉದ್ಯಾನವನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೆ ಕಂಗೊಳಿಸುವಂತೆ ನಾನು ಮಾಡ್ತೇನೆ. ಹಲ್ಲೆಲೂಯಾ, ಈ ವರ್ಷ ಕಂಗೊಳಿಸುವಂತೆ ಮಾಡ್ತೇನೆ. ಅರಣ್ಯವು ಮರುಭೂಮಿಯು ಆನಂದಿಸುವವು, ಒಣನೆಲವು ಹರ್ಷಿಸಿ ತಾವರೆ ಅಂತೆ ಕಂಗೊಳಿಸುವಂತೆ ನಾನು ಮಾಡ್ತೇನೆ ಅಂತೇಳಿ ದೇವರ ವರ್ಷ ವಾಗ್ದಾನದ ವಾಕ್ಯದ ಮೂಲಕ ನಮ್ಮನ್ನು ಹರ್ಷಗೊಳಿಸುವಂಥ, ನಮ್ಮನ್ನು ತಾವರೆ ಅಂತೆ ಕಂಗೊಳಿ, ಒಂದು ಹೂ ಚಿಗುರಿದಾಗ ಹಂಗೆ ಅರಳುವಾಗ ಎಷ್ಟು ಚೆನ್ನಾಗಿ ಕಾಣ್ತಾರ, ಹಲ್ಲೆಲೂಯಾ, ಹೆಂಗಿರುತ್ತದು, ಕಳ 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 ಅಷ್ಟು ಚೆನ್ನಾಗಿ ಕಾಣುತ್ತೆ. ಹಾಗೆ ನಮ್ಮ ಜೀವಿತವನ್ನು ಆತನು ಹರ್ಷಗೊಳಿಸುವಂಥವನಾಗಿದ್ದಾರೆ. ಅದರಿಂದ ಯೆಹೋವನ ವನದ ಹಾಗೆ ಕಳಿಸುವಂತೆ ಮಾಡು. ಆಮೇಲೆ ಅಲ್ಲೇನಿರುತ್ತಂತೆ, ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನ, ಧ್ವನಿ, ಇವುಗಳು ಅಲ್ಲಿ. ಇವಾಗ ಏನಾಗತ್ತಂದರೆ, ನಮ್ಮ ಬರಡುವಾದ ಜೀವಿತವನ್ನು, ಕೊರತೆಯಾದ ನಮ್ಮ ಜೀವಿತವನ್ನು ಈ ವರ್ಷ ಒಂದು ವಿಶೇಷ ಆಶೀರ್ವಾದ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸೋದಕ್ಕೆ ವಾಗ್ದಾನ ಮಾಡಿದ್ದಾರೆ. ಅಲ್ಲೇನಿದೆ ಅಂದರೆ, ಯಾವಾಗಲೂ ಹರ್ಷವು, ಉಲ್ಲಾಸವು, ಸ್ತೋತ್ರ, ಗಾನ, ಧ್ವನಿ, ಯಾವಾಗಲೂ ಹರ್ಷದಿಂದ, ಅಪ್ಪ ನೀ ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ, ಈ ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ, ಈ ಮಹತ್ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ, ಇನ್ನಪ್ಪ ನಾನು ನೆನೆಸ್ದೆ, ನೀನು ನೆರವೇರಿಸ್ದೆ ಸ್ತೋತ್ರ, ನಾ ಕೇಳ್ಬೇಕಂತಿದ್ದೆ ಸಿಗಂಗೆ ಮಾಡಿಬಿಟ್ಟೆ, ನಾವು ಹುಡುಕ್ಬೇಕಂತಿದ್ದೆ ನನಗೆ ಸಿಕ್ಬಿಡ್ತು. ಈ ರೀತಿಯಾಗಿ ಹಲ್ಲೆಲೂಯಾ, ನಮ್ಮ ಈ ವರ್ಷದಲ್ಲಿ ಹರ್ಷವು, ಉಲ್ಲಾಸವು, ಸ್ತೋತ್ರ, ಯಾವಾಗಲೂ ಸ್ತೋತ್ರಪ್ಪ, ಈ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ, ನನ್ನ ನಡೆಸಿದಕ್ಕಾಗಿ ಸ್ತೋತ್ರ, ನನ್ನನ್ನು ಕಾದದಕ್ಕಾಗಿ ಸ್ತೋತ್ರ, ನನ್ನನ್ನು ಕಾಪಾಡಿದಕ್ಕಾಗಿ ಸ್ತೋತ್ರ ಅಂತೇಳಿ ಯಾವಾಗಲೂ ಸ್ತೋತ್ರವನ್ನು ಮತ್ತು ಗಾನ ಧ್ವನಿಯಿಂದ ಯಾವಾಗಲೂ. ಇವಾಗ ಏನಂತ ಹಾಡು ಹೇಳ್ತೀವಿ, ಏನಂತ ಹಾಡು ಹೇಳ್ತೀವಿ, ಹಲ್ಲೆಲೂಯಾ, ಅದ್ಭುತ ಅದ್ಭುತ ಅದ್ಭುತನೇ ಅದ್ಭುತ, ಆತನ ಅದ್ಭುತ, ಆತ ನಮ್ಮ ಜೀವಿತದಲ್ಲಿ ಅದ್ಭುತ. ಆತನು ಮಾಡಿದಂಥ ಒಂದೊಂದು ಕಾರ್ಯಗಳಿಗೆ ನಾವು ಎಷ್ಟು ಕೊಂಡಾಡಿದರು, ಅಷ್ಟು ಎಷ್ಟು ಮಹಿಮೆ ಪಡಿಸಿದರು ಸಾಲದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ, ಯಾಕಂದರೆ ಆತನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ಆತ ನಿತ್ಯನಾದ ತಂದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರೇ ಕೆಳಗಡೆ ನೋಡುವಾಗ
11ನೇ ವಾಕ್ಯ 3ನೇ ವಾಕ್ಯದಲ್ಲಿ ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು, ಯೆಶಾಯ 35:3. ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿ, ಭಯಭರಾಂತ ಹೃದಯದವರಿಗೆ ಬಲಗೊಳಿಸಿ, ಹೆದರಬೇಡಿರಿ, ಇಗೋ ನಿಮ್ಮ ದೇವರು ಮುಯಿ ತೀರಿಸುವುದಕ್ಕೂ ದೈವಿಕ ಫಲವನ್ನು ಕೊಡುವುದಕ್ಕೂ ಬರುವನು. ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ. ಆಗ ಕುರುಡರು ಕಣ್ಣು ಕಾಣುವುದು, ಕಿವುಡರ ಕಿವಿ ಕೇಳುವುದು, ಕುಂಟನು ಜಿಂಕೆಯಂತೆ ಹಾರುವನು, ಮೂಗನ ನಾಲಿಗೆಯು ಹರ್ಷಧ್ವನಿ ಆಗುವುದು. ಅರಣ್ಯದಲ್ಲಿ ಒರತೆಗಳು ಒಡೆಯುವು, ಒಣನೆಲವು ನದಿಗಳು ಹುಟ್ಟುವು ಹರಿಯುವು, ಬೆಂಗಾಡು ಸರೋವರವಾಗುವುದು, ಒಣನೆಲವು ಬುಗ್ಗೆಗಳು ಉಕ್ಕುವು, ನರಿಗಳು ಮಲಗುತ್ತಿದ್ದ ಹಕ್ಕೆಯು ಅಪ್ಪು ಜಂಬುಗಳ ಪ್ರದೇಶವಾಗುವುದು. ಅಲ್ಲಿ ರಾಜ್ಯ ಮಾರ್ಗವಿರುವುದು, ಹೌದು, ಹೋಗಿ ಬರುವ ದಾರಿ, ಅದು ಪರಿಶುದ್ಧ ಮಾರ್ಗನೆನಿಸಿಕೊಳ್ಳುವುದು. ಯಾವ ಅಶುದ್ಧನು ಅಲ್ಲಿ ನಡೆಯನು, ಅದು ದೇವ ಜನರಿಗಾಗಿಯೇ ಇರುವುದನ್ನು ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು. ಸಿಂಹವು ಅಲ್ಲಿರದು, ಕ್ರೂರ ಜಂತುಗಳು ಅಲ್ಲಿ ಸೇರದು, ಕಾಣುವುದೇ ಇಲ್ಲ. ಬಿಡುಗಡೆಯಾದವರೆಲ್ಲ ಅಲ್ಲಿ ನಡೆಯುವವರು. ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹಧ್ವನಿಯೊಡನೆ ಚೀಯೋನಿಗೆ ಸೇರುವರು, ಹರ್ಷಾನಂದವನ್ನು ಅನುಭವಿಸುವರು. ಕರಕರೆಯು ತೊಲಗಿ ಹೋಗುವುದು. ಅಲ್ಲೆಲ್ಲೂಯ. ಅಲ್ಲಿ ಮೋರೆ ಕರಕರೆ ಎಲ್ಲ ತೊಳಗಿ ಈ ವರ್ಷ ಹೋಗುವಂತೆ ದೇವರು ಮಾಡಲಿಕ್ಕಿದ್ದಾರೆ. ಅದರಿಂದ ಈ 35ನೇ ದೇಹದಲ್ಲಿ 1ರಿಂದ ನೀವು ಕಡೆವರೆಗೂ ಈ ವರ್ಷ ಎಲ್ಲ ಜ್ಞಾಪಕ ಮಾಡ್ತಾ ಇರ್ರಿ, ಓದ್ತಾ ಇರ್ರಿ. ದೇವರು ನಮ್ಮನ್ನು ಅದ್ಭುತ ರೀತಿಯಲ್ಲಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಅದು ಸಮೃದ್ಧಿಯಾಗಿ ಹೂ ಬಿಟ್ಟು, 2ನೇ ವಾಕ್ಯ, ಉತ್ಸಾಹಧ್ವನಿ ಮಾಡುವಷ್ಟು ಉಲ್ಲಾಸಿಸುವುದು. ಲೆಬೋನೋನಿನ ಮಹಿಮೆಯು, ಕರ್ಮೇಲಿನ ಮತ್ತು ಸಾರೋನಿನ ವೈಭವವು ಅದಕ್ಕೆ ದೊರೆಯುವವು. ಇವೆಲ್ಲ ಕರ್ತನ ಮಹಿಮೆಯನ್ನು, ದೇವರ ವೈಭವವನ್ನು ಕಾಣುವಂತೆ ಈ ವರ್ಷ ನಮಗೆ ಮಾಡ್ತಾರೆ. ಈ ವರ್ಷ ನಾವು ಜೋಲು ಬಿದ್ದ ಕೈಗಳಲ್ಲ, ನಾವು ನಡುಗುವ ಕಾಲುಗಳಲ್ಲ, ಆತನೇ ನಮ್ಮನ್ನು ನಡೆಸಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಆತನೇ ನಮ್ಮನ್ನು ನಡೆಸಲಿಕ್ಕಿದ್ದಾರೆ. ಅದರಿಂದ ಈ ಹೊಸ ವರ್ಷದಲ್ಲಿ ಅರಣ್ಯ ಮರುಭೂಮಿಯಾಗಿಯೂ ಆನಂದಿಸುವುದು, ಒಣನೆಲವು ಹರ್ಷಿಸುವುದು, ತಾವರೆಯಂತೆ ಕಂಗೊಳಿಸುವುದು, ಇವೆಲ್ಲ ಯೆಹೋವನ ಮಹಿಮೆಯನ್ನು, ನಮ್ಮ ದೇವರ ವೈಭವವನ್ನು ಕಾಣುವನು ಎಂಬುದಾಗಿ ಈ ವರ್ಷದಲ್ಲಿ ದೇವರು ನಮಗೆ ಮಾಡಿದಂಥ ಈ ವಾಗ್ದಾನ ವಾಕ್ಯಕ್ಕೋಸ್ಕರ ಆತ ಮಹಿಮೆ ಪಡಿಸ್ತೇವೆ, ಆತನ ಘನಪಡಿಸೋಣ. ಯಾಕಂದರೆ ಈ ವರ್ಷ ಆತನ ಈ ವಾಕ್ಯದಂತೆ ನಮ್ಮ ಒಬ್ಬೊಬ್ಬರನ್ನು ನಡೆಸುವಂತೆ, ಈ ವಾಕ್ಯದಂತೆ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನುಂಟು ಮಾಡುವಂತೆ ನಾವೆಲ್ಲರೂ ಮೊಣಕಾಲು ಬರೋಣ. ಈ ವಾಗ್ದಾನ ವಾಕ್ಯದಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿ. நன்றி செலுத்துகிறோம் ஆண்டவரே. அப்பா, கர்த்தருடைய மகிமையும் அப்பா அவர் மகத்துவத்தையும் காண்பார்கள் என்றப்பா யாக்கோப்பு வேர்பற்றி ஆண்டவரே, இஸ்ரவேல் பூ காய்த்த ஆண்டவரே, அப்பா உலகத்தின் பலனை கொடுப்பேன் என்றப்பா நீங்க